ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಳಲ್ಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಇದು ನಮ್ಮೂರಿಂದ ಒಂದು 3 ಕಿಲೋಮೀಟರ್ ದೂರ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಇದು ಬಂದು ಗದ್ದೆಗಳ ಮಧ್ಯೆ ಇರುವಂತಹ ದೇವಸ್ಥಾನ. ನೀವು ನೋಡ್ತಿರ್ಬೋದು, ಎಲ್ಲೇ ನೋಡಿದ್ರೂ ಕೂಡ ಸುತ್ತ ಹಚ್ಚ ಹಸಿರಿಂದ ತುಂಬಿರುತ್ತೆ ಇದು. ಸೊ ಅದು ಹೊಳೆ ಮಳೆ ಟೈಮಲ್ಲಂತೂ ತುಂಬಿ ಹರಿಯುತ್ತೆ. ಅದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಸುತ್ತ ಭತ್ತದ ಗದ್ದೆಗಳು, ತೆಂಗಿನ ತೋಟಗಳು, ಕಬ್ಬು ಇದೇ ಇರುತ್ತೆ. ಸದ್ಯಕ್ಕಿವಾಗ ಆ ಸೇತುವೆದು ಕೆಲಸ ನಡೀತಿದೆ. ನೋಡ್ತಿರ್ಬೋದು, ಇದು ದೇವಸ್ಥಾನದ ಸುತ್ತ ಇರುವಂಥದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಪ್ಲೇಸು. ಆ ಹರಳಿ ಮರದ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಮಾತಾಡ್ತಾರೆ. ಇದು ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ತೆಗೆದಿದ್ದು. ಇಲ್ಲಿ ತುಂಬ ಒಳ್ಳೊಳ್ಳೆ ಮೂವೀಸ್ಗಳೇ ಶೂಟಿಂಗ್ ಆಗಿದೆ. ತುಂಬ ಶೂಟಿಂಗ್ ಆಗುತ್ತೆ ಇಲ್ಲೆಲ್ಲ. ಇದು ಶೂಟಿಂಗ್ ಪಾಯಿಂಟ್ ಅಂತಲೇ ಕರಿಬೋದು. ನೀವು ಬೇಕಿದ್ದರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಈ ಪ್ಲೇಸಿಗೆ ಬಂದು ಶೂಟ್ ಮಾಡಿಸ್ಬೋದು. ಒಂಥರ ಹಳ್ಳಿ ಸೊಗಡಿನ ಥರ ಚೆನ್ನಾಗಿರುತ್ತೆ. ಸೊ ಮಳೆ ಟೈಮಲ್ಲಂತೂ ಇಲ್ಲೆಲ್ಲ ನಾವು ನೋಡ್ತಿದ್ರೆ ತುಂಬ ಗ್ರೀನರಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗಲೂ ಇಲ್ಲಿ ಫೋಟೋಶೂಟ್ ಮಾಡ್ಕೊತಾರೆ. ನಮ್ಮೂರಿನ ಅಕ್ಕಪಕ್ಕ ತುಂಬಾ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಬಟ್ ನಾವೇ ತಿಳ್ಕೊಂಡಿರಲ್ಲ, ನಾವು ಹೋಗಿರಲ್ಲ. ತುಂಬ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ನಾವು ಹೋಗಿ ಔಟ್ಸೈಡಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಬರ್ತೀವಿ. ಸೊ ಒಂದು ಸಲ ಬನ್ನಿ, ಇಲ್ಲಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಪ್ಲೇಸು. ಸೊ ಹಾಗೆ ಮನೆಗೆ ಹೋಗ್ತಾರ ರೋಡಲ್ಲಿ ಒಬ್ಬರು ವಡೆ ಮಾರ್ತಿದ್ರು. ಇವರು ಫೇಮಸ್ಸು. ಇವರು ವಡೆ ಮಾಡೋದ್ರಲ್ಲಿ ತುಂಬ ರುಚಿಯಾಗಿ ಮಾಡ್ತಾರೆ. ನಾವು ಕೂಡ 40 ರೂಪಾಯಿಗೆ ತೊಗೊಂಡ್ವಿ. ಸೊ ಸುಮಾರಾಗಿ ಕೊಟ್ಟಿದ್ದರು. ನೋಡ್ತಿರ್ಬೋದು, ಇವ್ರು ಯಾವಾಗಲೂ ಒಲೆಯಲ್ಲೇ ಮಾಡೋದು. ಇದು ಯಾವುದೇ ಥರದ ಗ್ಯಾಸ್ ಎಲ್ಲ ಯೂಸ್ ಮಾಡಲ್ಲ. ಸೌದೆ ಒಲೆಯಲ್ಲೇ ಮಾಡಿಕೊಡ್ತಾರೆ. ತುಂಬ ರುಚಿಯಾಗಿರುತ್ತೆ. ತೊಗೊಂಡು ತಿನ್ನೋಣ ಅಂತ ನಾವು ಒಂದು ಪ್ಲೇಸಿಗೆ ಬಂದ್ವಿ. ಆವಾಗ ನಮಗೆ ಕಣ್ಣಿಗೆ ಬಿದ್ದಿದ್ದೆ ಈ ಪಾಪಸ್ಕಳ್ಳಿ ಹಣ್ಣು. ತಿಂದು ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಸೊ ಎಲ್ಲ ಕಿತ್ಕೊಂಡ್ವಿ. ಅದಾದಮೇಲೆ ಈ ಕಾಯಿ ನೋಡಿದಾಗ ನನಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರೋದು ನೆನಪಾಯಿತು. ಸೊ ಹಾಗೆ ಸುತ್ತ ಒಂದು ಸಲ ನೋಡಿಕೊಂಡು ಮನೆಗೆ ಬಂದು ಈ ಪಾಪಸ್ಕಳ್ಳಿ ಹಣ್ಣು ತಿನ್ನೋಣ ಅಂತ ಸೊ ಎಲ್ಲನೂ ಕಟ್ ಮಾಡಿಕೊಂಡು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಅಂದರೆ ಸ್ವೀಟ್ ಏನೂ ಇರಲ್ಲ, ಬಟ್ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.